ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಮನೆಯಲ್ಲೇ ಮಾಡ್ಕೊಳ್ಬೋದು, ತುಂಬ ಸುಲಭವಾಗಿ, ತುಂಬಾ ರುಚಿ ಇರುತ್ತೆ. ಈಗ ಬೇಸಿಗೆ ಟೈಮ್ ಬಂತು ಅಂದರೆ ಈ ಥರ ಸಂಡಿಗೆ ಹಪ್ಪಳ ಎಲ್ಲ ಮಾಡಿಟ್ಕೊಂಡ್ರೆ ವರ್ಷಕ್ಕಾಗಷ್ಟು ನಾವು ಮಾಡಿಟ್ಕೊಳ್ಬೋದು. ತುಂಬಾ ರುಚಿ ಇರುತ್ತೆ ಅಂಗಡೀಲಿ ತಂದು ತಿನ್ನೋದಕ್ಕಿಂತ. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ಸಬ್ಬಕ್ಕಿ ನೆನೆಸಿಟ್ಟಿದ್ದೀನಿ ನಾನು. 1 ಲೋಟ ಸಬ್ಬಕ್ಕಿ ನೆಂದರೆ ನೋಡಿ 1 ಬೌಲ್ ಆಗುತ್ತೆ. 1 ಲೋಟ ಹಾಕಿರೋದು 1 ಕಪ್ಪಷ್ಟು. ಈಗ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕು. ನಾವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ನೀಟಾಗಿ ಹೈಜೆನಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಈಗ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ರುಬ್ಬಿದಾಗಿದೆ. ನೋಡಿ ಇಷ್ಟು ನೈಸಾಗಿರಬೇಕು. ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಲೋಟ ನೀರು ಹಾಕಿದ್ದೀನಿ ನಾನು. ಈಗ ರುಬ್ಬಿರೋ ಅಂಥ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಈ ಥರ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಗಂಟಾಗ್ದಂಗೆ ನಿಧಾನಕ್ಕೆ ಈ ಥರ ಕಲಿಸ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ಎಲ್ಲ ನಂಚ್ಕೊಳ್ಳೋಕ್ಕೆ. ನಾವು ಪಲ್ಯ ಥರ ಏನೂ ಇಲ್ಲ ಅಂದಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕು. ಸಬ್ಬಕ್ಕಿನಲ್ಲಿ ಉಪ್ಪಿನಂಶ ಇರುತ್ತೆ, ತುಂಬ ಉಪ್ಪಾಗ್ಬಿಡುತ್ತೆ. ಸ್ವಲ್ಪ ಕಡಿಮೆ ಹಾಕಬೇಕು. ನಾವೇನು ಬೇರೆ ಐಟಮ್ಗೆ ಏನು ಹಾಕ್ತೀವಿ ಅದಕ್ಕಿಂತ 1/4 ಭಾಗದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ತುಂಬ ಉಪ್ಪಾಗ್ಬಿಡುತ್ತೆ. ಸಪ್ಪೆ ಇದ್ರೇ ಚೆನ್ನಾಗಿರುತ್ತೆ. ನೀವು ಎಷ್ಟು ಕಡಿಮೆ ಹಾಕಿದ್ರೂ ಉಪ್ಪು ಒಳ್ಳೆಯದೇ. 1 ಕಲ್ಲು ಜಾಸ್ತಿ ಆದ್ರೂ ಸ್ವಲ್ಪ ಉಪ್ಪಾಗ್ಬಿಡುತ್ತೆ ತಿನ್ನಬೇಕಾದ್ರೆ. ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 10 ರಿಂದ 20 ನಿಮಿಷದಲ್ಲೇ ಆರಾಮ್ಸೆ ಸಂಡಿಗೆ ರೆಡಿ ಆಗುತ್ತೆ. ನಾವು ಬಿಸಿಲಲ್ಲಿ ಏನು ಬಿಸಿಲು ಬೇಕು ಅನ್ನೋದೇನಿಲ್ಲ. ಮನೆಯಲ್ಲೇ ಫ್ಯಾನ್ ಗಾಳಿಗೆ ಹಾಕಿದ್ರೆ ಆರ್ಕೊಳ್ಳುತ್ತೆ. ನೈಟಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿದಾಗುತ್ತೆ. ಒಂದು ದಿವಸ ಬಿಸಿಲಲ್ಲಿ ಸ್ವಲ್ಪ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನಾನು 1.5 ಸ್ಪೂನಷ್ಟು. ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು. ಜೀರಿಗೆ ಅರ್ಧ ಸ್ಪೂನು. ಉಪ್ಪು ಫಸ್ಟೇ ಹಾಕಿದ್ದೀನಿ. ಕಲ್ಲುಪ್ಪು ಹಾಕಿರೋದ್ರಿಂದ ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಹಾಕೋದ್ರಿಂದ. ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ನೀರಿಗೆ ಹಾಕಿದ್ದೀನಿ ಫಸ್ಟೇ. ಈಗೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಇದು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟು ತೆಳುವಿರಬೇಕು. ಹಪ್ಪಳ ಥರ ತೆಳ್ಳಗೆ ಹಾಕ್ತೀವಿ ಅಂದರೆ ಇನ್ನೂ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಬೋದು. ಇದು ಸ್ವಲ್ಪ ಆರಿದ್ರೆ ಗಟ್ಟಿಯಾಗುತ್ತೆ. ಹಾಗೆ ಸ್ವಲ್ಪ ಒಂದೊಂದು ಸ್ಪೂನ್ ಥರ ಹಾಕಿದ್ರೆ ಚಿಕ್ಕದಾಗೆ ಬರುತ್ತೆ. ನೀವು ಹಪ್ಪಳ ಥರ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸಿದ್ರೆ ಇನ್ನೂ ತೆಳುವಾಗುತ್ತೆ. ಆರಿದ್ರೆ ಒಂಚೂರು ಗಟ್ಟಿ ಬರುತ್ತೆ. ಆವಾಗ ಹಪ್ಪಳ ಥರ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಚಿಕ್ಕದೇ ಹಾಕ್ತಾಯಿದ್ದೀನಿ. ಇದು ಆರಿದ್ರೆ ಇನ್ನೂ ಗಟ್ಟಿ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿದೆ. ನೋಡಿ ಆಗಿದೆ. ಈಗ ಸ್ವಲ್ಪ ಆರಕ್ಕೆ ಬಿಡೋಣ. ನೋಡಿ ತಣ್ಣಗಾಗಿದೆ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಹಾಗೆ ಎತ್ತಿ ಒಂದೊಂದು ಸ್ಪೂನ್ ಥರ ಚಿಕ್ಕದಾಗೆ ಇಡ್ಬೋದು. ನಾವು ಹಪ್ಪಳ ಥರ ದೊಡ್ಡದಾಗಿ ಹಾಕ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೋಡಿ ಒಂದು ಪೇಪರ್ ಮೇಲೆ ನೋಡಿ ಇಷ್ಟೇ ಸೈಜ್ಗೆ ಇಷ್ಟು ಹಾಕ್ಕೊಂಡ್ರೂ ಸಾಕು. ನೀವು ಇನ್ನೂ ದೊಡ್ಡದಾಗ್ತೀವಿ ಅಂದರೆ ಇನ್ನೂ ನೀರು ಹಾಕ್ಕೊಂಡು ಸೌಟಲ್ಲಿ ಸ್ವಲ್ಪ ಹಿಂಗೆ ತಿರುಗಿಸಿದ್ರೆ
ಎಷ್ಟು ಅಗಲ ಬೇಕಾದರೂ ನಾವು ಮಾಡ್ಕೊಳ್ಬೋದು. ನೋಡಿ ನಾನು ಇಷ್ಟೇ ಇಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕದು ಮಾಡ್ತಾಯಿದ್ದೀನಿ. ಇದಕ್ಕೇನು ಬಿಸಿಲೇ ಬೇಕಾಗಿಲ್ಲ. ಫ್ಯಾನಲ್ಲೇ ಹಾಕ್ಬಿಟ್ರೆ ಆರಾಮ್ಸೆ ಆರ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಸ್ವಲ್ಪ ಇಟ್ಟರೆ ಸಾಕಾಗುತ್ತೆ. ಸ್ವಲ್ಪ ಬಿಸಿಲು ತಾಗಬೇಕು. ಏನೇ ಅದು ಸ್ವಲ್ಪ ತುಂಬ ದಿನ ಇಡಬೇಕು ಅಂದರೆ ಚೆನ್ನಾಗಿ ಡ್ರೈ ಆಗಿರುತ್ತೆ ಫ್ಯಾನ್ಗಳಿಗೆ. ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಇನ್ನೂ ಚೆನ್ನಾಗಿ ಒಣಕೊಳ್ಳುತ್ತೆ. ನೋಡಿ ಈ ಥರ ಇಟ್ಕೊಂಡ್ರೆ ನಾವು ಊಟದ ಜೊತೆ ಹಂಚ್ಕೊಳ್ಳೋಕ್ಕೆ ಮಳೆಗಾಲಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ 1 ಕಪ್ಪಷ್ಟು ಹಾಕಿರೋದು ನಾನು ಸಬ್ಬಕ್ಕಿ. ತುಂಬ ಹಪ್ಪಳ ಆಗಿದೆ ಸಂಡಿಗೆ. ನೋಡಿ ನಾವು ಅಗಲನಾದ್ರೂ ಮಾಡ್ಕೊಬೋದು, ಚಿಕ್ಕ ಸೈಜ್ ಆದರೂ ಮಾಡ್ಕೊಳ್ಬೋದು. ನೋಡಿ ಒಣಗಿದ್ಮೇಲೆ ನೋಡಿ ಆ ಥರ ಆಗಿದೆ ಎಲ್ಲ ಚಿಕ್ಕ ಚಿಕ್ಕದು ಎಲ್ಲ ಡ್ರೈ ಆಗಿಬಿಟ್ಟಿದೆ. ನೋಡಿ ಇಷ್ಟೇ ಸೈಜ್ ಅದು ಒಣಗಿದ್ಮೇಲೆ ಬರೋದು. ಹಾಕುವಾಗ ದಪ್ಪನೇ ಇತ್ತು. ಈಗ ನೋಡಿ ಕರಿಯೋಣ. ಬಾಣಲಿ ಎಣ್ಣೆ ಕಾದಿದೆ. ನೋಡಿ ತುಂಬಾ ರುಚಿ ಇರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ನಾವು ನೀಟಾಗೂ ಮಾಡಿರ್ತೀವಿ. ವರ್ಷಕ್ಕಾಗಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ, ಏನು ಕಷ್ಟಪಡಬೇಕಾಗಿಲ್ಲ, ಲಟ್ಟಿಸ್ಬೇಕಾಗಿಲ್ಲ, ಬಿಸಿಲಲ್ಲೇನು ಒಣಗಿಸ್ಬೇಕಾಗಿಲ್ಲ. ಈಸಿಯಾಗೆ ಮಾಡ್ಕೊಳ್ಬೋದು. ತಿನ್ನೋಕ್ಕೂ ರುಚಿ ಇರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಎಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.